ಎಳ್ಳು ಬೆಲ್ಲವನ್ನ ತಿಂದು ಒಳ್ಳೆಯ ಮಾತನಾಡು ಎಂದು ಹೇಳುವಂತಹ ಹಬ್ಬ ಸಂಕ್ರಾಂತಿ ಹಬ್ಬ. ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯನ ಸಂಚಾರ, ಹಾಗೆ ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪ್ರವೇಶ. ಈ ಸೂರ್ಯನ ಸಂಚಾರ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರ್ತಿದೆ, ಯಾವೆಲ್ಲ ರಾಶಿಗೆ ಅದೃಷ್ಟವನ್ನು ಹೊತ್ತು ತರ್ತಿದೆ, ಹಾಗೆ ಮಕರ ಸಂಕ್ರಾಂತಿಯನ್ನ ನಾವು ಹೇಗೆ ಆಚರಣೆ ಮಾಡಬೇಕು, ಮಕರ ಸಂಕ್ರಾಂತಿಯ ಹಿನ್ನೆಲೆ ಏನು, ಇದೆಲ್ಲವನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಜೊತೆ ಇದ್ದಾರೆ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಬ್ರಹ್ಮಾಂಡ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಗುರುಗಳೇ, ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಹಾರ್ದಿಕ ಶುಭಾಶಯಗಳು. ವೀಕ್ಷಕ ಬಾಂಧವರಿಗೆ ಗ್ಯಾರಂಟಿ ಮುಖಾಂತರವಾಗಿ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಗುರುಗಳೇ, ಧನುರ್ಮಾಸ ಕಳೀತಾ ಇದೆ. ಇನ್ನೇನು ಈ ವರ್ಷದ ಕೊನೆಯ ಹಬ್ಬ ಅಂದರೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಬರುವಂತಹ ದೊಡ್ಡ ಹಬ್ಬ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬ ತುಂಬಾ ವಿಶೇಷ, ಯಾಕೆಂದ್ರೆ ಸೂರ್ಯನ ಪಥ ಬದಲಾವಣೆ. ಧನುರ್ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡ್ತಿರುವಾಗ ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತಾರೆ. ಇದು ನಿಜಾನ ಗುರುಗಳೇ? ಎಲ್ಲ ದೇವಾನಗರ ಭಕ್ತ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ದವಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧೆ ಪ್ರಭು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೇ 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 ನಮೋ ನಮಃ. ದಿವಾಕರ ನಮಸ್ತುಭ್ಯಂ ಬಲ್ಲೂಕ ಪುಷ್ಪ ಸಂಕಾಶಂ ಹಾರ ಕುಂಡಲ ಶೋಭಿತೆ ಏಕಚಕ್ರಂದರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ದೇವಾನುಗ್ರ ಭಕ್ತ ಪ್ರಿಯರಿಗೆ ಸ್ವಾಗತ ಸುಸ್ವಾಗತ. ಇದು ಭವ್ಯ. ಸಾಧಾರಣವಾಗಿ ಸಂಕ್ರಾಂತಿ ನಿಜ ಸತ್ಯಂ ಶಿವಂ ಸುಂದರಂ ಇದ್ದ ಹಾಗೆ, ಪರಿಪೂರ್ಣ ರಕ್ಷಾ ಕವಚ ಇದ್ದ ಹಾಗೆ. ಸಾಧಾರಣವಾಗಿ ಈ ಸಂಕ್ರಾಂತಿ ಅಂದ್ರೇ ಪ್ರತಿಯೊಬ್ಬ ಮನುಷ್ಯನೂ ಸೂರ್ಯನ ಪಥ ಅಂತಕ್ಕಂಥದ್ದು ನೀನೇನೋ ಹೇಳಿದೆ, ಮಕರ ರಾಶಿಗೆ ಹೋಗುತ್ತೆ ಅಂದರೆ. ಮಕರ ರಾಶಿಗೆ ಅರ್ಧ ಭಾಗ ಹೋಗುತ್ತೆ. ಅಂದರೆ ಮಕರ ರಾಶಿ ಅಂದ ತಕ್ಷಣವೇ ಅರ್ಧ ಮೊಸಳೆ, ಅರ್ಧ ನೀರು ಭಾಗ, ಅರ್ಧ ಮೇಲ್ಗಡೆ ಬೆಟ್ಟದ ಭಾಗ ಅಂತ ಕರಿತೀನಿ, ಅಂದರೆ ಬಂಡೆ ಭಾಗ ಅಂತ. ಎರಡೂ ಸೇರಿರ್ತಕ್ಕಂಥ 50-50. ಅದು ವಿಶೇಷವಾಗಿರ್ತಕ್ಕಂಥ ಶನಿಯ ಮನೆ ಅಂತ ಕರಿತೀವಿ. ನೀಚ ಶನಿಯ ಮನೆ. ಉಚ್ಚವಾಗಿರ್ತಕ್ಕಂಥದ್ದು ಕುಂಭರಾಶಿ, ನೀಚವಾಗಿದ್ದರೆ ಮಕರ ರಾಶಿ ಅಂತ. ಸಾಧಾರಣವಾಗಿ ಶನಿಗೆ ಇಬ್ಬರು ಹೆಂಡತಿಯರು. ಛಾಯಾದೇವಿ ಪರಿಪೂರ್ಣವಾಗಿರ್ತಕ್ಕಂಥದ್ದು ಮಾತೃ ಛಾಯೆಯಲ್ಲಿರ್ತಕ್ಕಂಥ ಅನುಗ್ರಹ. ಅಲ್ಲಿ ನೀಲಾದೇವಿ ಮಂದ ಅಂತ, ನೀಲ ಮಂದ ಇಬ್ಬರು ಇರ್ತಕ್ಕಂಥ ಹೆಂಡತಿಯರು. ಈ ನೀಲ ಮಂದ ಇರತಕ್ಕಂಥದ್ರಲ್ಲಿ ನೀಲ ಪರಿಪೂರ್ಣವಾಗಿ ನೀರಲ್ಲೇ ಮುಳುಗಿರ್ತಾರೆ. ಮಂದ ಅಂತಕ್ಕಂಥದ್ದು ಬೆಟ್ಟದಲ್ಲಿರ್ತಾಳೆ. ಮಂದನಿಗೆ ವಿಶೇಷವಾಗಿ ಮಾಂದಿ ಅನ್ನೋ ಒಂದು ಮಗ, ನೀಲಾಗೆ ಗುಳಿಕ ಅಂತ ಒಂದು ಮಗ, ಇಬ್ಬರು ಮಕ್ಕಳು. ಛಾಯಾದೇವಿ ಸಮೇತ ಇದಿಷ್ಟು ಕುಟುಂಬ ಪರಿವಾರ ಸಮೇತ ಶನೇಶ್ವರನ ಮನೆಯಲ್ಲಿ ಸೂರ್ಯಪ್ರವೇಶ. ಅಂದರೆ ತಂದೆನ ಎಷ್ಟೋ ವರ್ಷ ಆದಮೇಲೆ ಸ್ವಾಗತಂ ಪರಿಪಾಗತಂ ಅಂಥೇಳಿ ಅವನು ಕರೀತಾನೆ. ಯಾರೋ ತಂದೆಗೆ ಕರೀತಾನೆ. ಪ್ರತಿ ವರ್ಷದಲ್ಲಿ ಈಗ ಒಂದ್ಸಲ ಶನೇಶ್ವರ ಕರೀತಾನೆ. ಆಗ ಛಾಯಾದೇವಿ ಸಂತೋಷ ಪಡ್ತಾಳೆ. ಬಹಳ ವಿಶೇಷವಾಗಿ ಸೂರ್ಯನೋ ಅಯ್ಯೋ ನನ್ನ ಮಗನ ಕಡೆ ಒಂದು ಒಲವು ಇರಬೇಕು ಅಂಥೇಳಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಧನುಸ್ಸಿಂದ. ಧನಸ್ಸು ಅಂದರೆ ಬಿಲ್ಲು ಬಾಣ ಬಾರಿಸ್ತಕ್ಕಂಥದ್ದು ವಿಶೇಷ. ಆ ಬಿಲ್ಲು ಬಾಣ ಯಾವ ದಿಕ್ಕಲ್ಲಿ ಬೇಕಾದ್ರೂ ಹೊಡಿಬೋದು. ಯಶೋ ಕೀರ್ತಿ ಪದವಿ ಮುಖಾಂತರವಾಗಿ ಬಿಲ್ಲು ಬಾಣ ಮಾಡ್ತಕ್ಕಂಥದ್ದು. ಈ ಬಿಲ್ಲು ಬಾಣ ಅಂತಕ್ಕಂಥದ್ದೇ ಧನುರಾಶಿಯಲ್ಲಿ ಗುರು ಅನುಗ್ರಹ ಅಂತ ಕರಿತೀವಿ. ಗುರು ಇದ್ದಾಗ ದೇವಗುರು, ಅನುಗ್ರಹವಾಗಿದ್ದ ಶುಕ್ರನ ಇರ್ತಕ್ಕ ದೈತ್ಯಗುರು. ಗುರು ಕಾಡಲ್ಲಿ ಕೂತ್ಕೊಂಡ್ರು ಉಪದೇಶ ಮಾಡ್ತಾನೆ, ಅಕಸ್ಮಾತ್ ಕಟ್ಟೆ ಮೇಲೆ ಕೂತ್ಕೊಂಡ್ರು ಉಪದೇಶ ಮಾಡ್ತಾನೆ, ಜೈಲಲ್ಲಿ ಕೂತ್ಕೊಂಡ್ರು ಉಪದೇಶ ಮಾಡ್ತಾನೆ. ಗುರು ಯಾವುದೂ ಕೆಟ್ಟ ಕೆಲಸ ಮಾಡಲ್ಲ, ಯಾವತ್ತೂ ಒಳ್ಳೆಯದನ್ನೇ ಹೇಳ್ತಾನೆ, ಎಲ್ಲೋದ್ರೂ ಉಪದೇಶನೇ ಮಾಡ್ತಾನೆ. ಸೊ ಅಂಥ ಒಂದು ಗುರು ಅನುಗ್ರಹವನ್ನು ಸೂರ್ಯ ಪಡೆದ ಮೇಲೆ ಹೋಗ್ಬಿಟ್ಟು ಬಾ ನಿನ್ನ ಮಗನ ಮನೆಗೆ, ಹಾಗೆಲ್ಲ ಮಾಡಬೇಡ, ಅವನು ಬಹಳ ಇಂಪಾರ್ಟೆಂಟು. ಅವನಿಗೆ ಇಷ್ಟು ವರ್ಷ ಮಾಂದಿಯಾಗಿ ನೀನು ಮಂದವಾಗಿ ಹೊಟ್ಟೋಗಿರ್ತಕ್ಕಂಥ ಶ್ರೇಷ್ಠನಿಗೆ ನೀಲವಾಗಿರ್ತಕ್ಕಂಥ ಛಾಯಾ ಅವನಿಗೆ ಪೂರ್ತಿಯಾಗಿ ಪರಿವರ್ತನೆ ಆಗದೆ ಇರತಕ್ಕಂಥವ್ರಿಗೆ ಜನಗಳ ಮೇಲೆ ಒಂದು ಪರಿಣಾಮ. ನೀನಲ್ಲಿ ಹೋದರೆ ಮಗನ ಮನೆಗೆ ನಿಮ್ಮಿಬ್ಬರ ಆಶೀರ್ವಾದ ಇಷ್ಟು ಜಗತ್ತಿಗೆ ಇರುತ್ತೆ. ಸರಿ ಆಯಿತು. ವರ್ಷದ ಮೊದಲನೇ ಹಬ್ಬ ಅಂತ ಹೊಸ ವರ್ಷಕ್ಕೆ ಇವರೆಲ್ಲ ಏನು ಮಾಡ್ತಾರೆ, ನ್ಯೂ ಇಯರ್ ಕ್ಯಾಲೆಂಡರ್ ತಿರುಗಿದ ತಕ್ಷಣ ಹೊಸ ವರ್ಷಕ್ಕೆ ಮೊದಲನೇ ಹಬ್ಬ ಸಂಕ್ರಾಂತಿ ಅಂತ ಅನ್ಕೊಂಡ್ಬಿಡ್ತಾರೆ. ಆದರೆ ಯುಗಾದಿ ಹಬ್ಬಕ್ಕೆ ನಂತರ ಬಂದಿರತಕ್ಕಂಥ ಕೊನೆ ಹಬ್ಬ ಆಗೋಗಿರುತ್ತೆ. ನೀವು ಹೇಳಿದಾಗೆ ಆ ಕೊನೆ ಹಬ್ಬ ಬರೋ ಸಮಯದಲ್ಲಿ ಉತ್ತರಾಯಣ ಪುಣ್ಯಕಾಲ ಕಾಯ್ತಾ ಇರ್ತಾರೆ. ಈ ಉತ್ತರಾಯಣ ಪುಣ್ಯಕಾಲಕ್ಕೆ ಬಹಳ ಜನ ಕಾಯ್ತಾ ಇದ್ರು. ಭೀಷ್ಮಾಚಾರ್ಯರು ಪರಿಪೂರ್ಣವಾಗಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಉತ್ತರೇ ಉದಯನ್ಮುಖಿ ಅಂತ ಜಗತ್ತು ಮೋಕ್ಷಕ್ಕೋಸ್ಕರ ಬಹಳ ಜನ ಕೇಳ್ತಾರೆ. ಒಂದು ಮೋಕ್ಷಕ್ಕೆ ಹೋಗಬೇಕು, ಇನ್ನೊಂದು ಮುಕ್ತಿಗೆ ಹೋಗಬೇಕು. ಮೋಕ್ಷಕ್ಕೆ ಹೋದನು ವಾಪಸ್ ಬಂದೇ ಬರ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ. ಮುಕ್ತಿಗೆ ಹೋದನು ವಾಪಸ್ ಬರಲ್ಲ. ಮುಕ್ತಿ ಬೇಕಪ್ಪ ಅಂತ ಬಹಳ ಜನ ಕೇಳ್ಕೊತಾರೆ. ಮುಕ್ತಿಗೆ ಹೋಗ್ತಕ್ಕಂಥ ಅವಕಾಶ ಅಲ್ಲಿ ಮುಕ್ತಿ ಕೇಳ್ಕೊಂಡಿದ್ದವರು ಭೀಷ್ಮಾಚಾರ್ಯರು, ಗಂಗಾಪುತ್ರ ಭೀಷ್ಮ. ಅಂಥ ಒಂದು ಸಂಕ್ರಾಂತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕಾದ್ದು, ಈ ಮಕರ ರಾಶಿಯಲ್ಲಿ ಪ್ರವೇಶ ಮಾಡೋ ಸಮಯದಲ್ಲಿ ವೈಶಿಷ್ಟ್ಯಪೂರ್ವಕವಾಗಿ ಈ ಸಲ ಹಬ್ಬ ಬಂದಿರತಕ್ಕಂಥದ್ದು 2 ದಿವಸ ಬಿದ್ದುಬಿಟ್ಟಿದೆ. ಹೌದು, 14 ತಾರೀಕೆ ಬರುತ್ತೆ. ಆದ್ರೆ ಈ ಸಲ 14-15 ಬಹಳಷ್ಟು ಕಡೆ 2 ದಿನ ಆಚರಣೆ ಮಾಡ್ತಾರೆ. 11ವರೆಗೆ ಶುರು ಯಾವತ್ತು ಕರೆಕ್ಟ್ ಆಗಿ ಅಂದ್ರೆ ಸಾಧಾರಣವಾಗಿ ಏನು ಹೇಳುತ್ತೆ ಅಂದ್ರೆ, ಈಗ ಮಕರ ಅಂದ ತಕ್ಷಣ ಮಕರಕ್ಕೆ ಪ್ರವೇಶ ಆಗೋದು ಇಂಪಾರ್ಟೆಂಟ್. ಪ್ರವೇಶ ಆದಾಗ ಸೂರ್ಯ ಪೂರ್ತಿ ಎಲ್ಲಿರ್ತಾನೋ ಅದು ನಮ್ಮ ಲೆಕ್ಕ.
ಈಗ ಅಮಾವಾಸ್ಯೆ ಕತ್ಲಾದಾಗ ಲೆಕ್ಕ ಅಂತ ತಗೊಂಡ್ರೆ ಸಾಯಂಕಾಲದ ಮೇಲೆ. ಸೊ ನಮಗೆ ಸೂರ್ಯ ಪೂರ್ತಿ ದಿವಸ ಯಾವಾಗಿರ್ತಾನೆ 15ನೇ ತಾರೀಕು ಇರ್ತಾನೆ. ಸೊ ಗುರುವಾರ ಇದ್ದಾಗ ಸೂರ್ಯ ರೇಷ್ಮೆ ಕಿರಣಗಳು ಬೀಳುತ್ತೆ ಅಂತ ಹೇಳಿ ಇವತ್ತಿಗೂ ವಿಶೇಷ ಇರತಕ್ಕಂಥ ಒಂದು ಸಂದರ್ಭ. ಕೆಲವು ದೇವಸ್ಥಾನಗಳಲ್ಲಿ ಬಹಳ ವಿಶೇಷತೆ. ಅದರಲ್ಲಿ ಸೂರ್ಯ ಅಕಸ್ಮಾತ್ ಪಥಚಲಾವಣೆ ಬದಲಾವಣೆ ಮೂಲವಾಗಿ ಬರೋ ಸಮಯ ಅಂತ ನೋಡಿದಾಗ ಮಕರ ಬೆಳಕು ಅಂತ ಸಾಯಂಕಾಲದ ಸಮಯ. ಶಬರಿಮಲೆಯಲ್ಲಿ ಏನು ಹೇಳ್ತಾರೆ, ಸಾಯಂಕಾಲ ದೀಪೋತ್ಸವದಲ್ಲಿದ್ದಾಗ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನೆ ಸಂಧ್ಯಾ ದೀಪಂ ನಮ್ಮ ಸಾಯಂಕಾಲ ದೀಪನೇ ಇಂಪಾರ್ಟೆಂಟ್ ಉಂಟು. ಅಂದ್ರೆ ಪ್ರತಿ ಸಲ ಕ್ಯಾಲೆಂಡರ್ಲಿ ಗುರುಗಳೇ ಎಷ್ಟೇ ಅಂದ್ರೆ 15ನೇ ತಾರೀಕು ಬರ್ತಿರುತ್ತೆ, ಒಂದೊಂದ್ಸಲ 16ನೇ ತಾರೀಕು ಬಿದ್ದಿದ್ದು ಇದೆ. ಆದ್ರೆ 14ನೇ ತಾರೀಕೇನೆ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಮಾಡ್ಕೊಂತಾರೆ. ಪ್ರತಿ ವರ್ಷನೂ 14ನೇ ತಾರೀಕೆ ಆಗತ್ತೆ. ಸೊ ಅಂದ್ರೆ ಅಲ್ಲಿ ಇರೋರೆಲ್ಲ ಅವತ್ತೇನೆ ಸಂಕ್ರಾಂತಿ ನಾವು 15ನೇ ತಾರೀಕು ಮಾಡಿದ್ರೆ ಅದು ಶುಭನಾ ಅಶುಭನಾ? ಹಂಗೆಲ್ಲ ಏನಿಲ್ಲ, ಶುಭ ಅಶುಭ ಅಂತಲ್ಲ ಪ್ರಶ್ನೆ. ಯಾವತ್ತು 2 ದಿವಸ ಬರುತ್ತೋ ಜಗತ್ತಿಗೆ ಗೊಂದಲ ಆಗುತ್ತೆ ಅಂತ. ಹೊಸ ವರ್ಷದಲ್ಲಿ ಯಾವತ್ತಾದ್ರೂ ಅಂದರೆ ನ್ಯೂ ಇಯರ್ ಇವರೆಲ್ಲ ಅನ್ಕೊಂಡ ಹಾಗೆ ವರ್ಷದ ಪ್ರಾರಂಭದಲ್ಲಿ ಸಂಕ್ರಮಣಕ್ಕೆ ಮೊದಲು ಬಂದಾಗ ಪೂರ್ವಜಿತವಾಗಿ ಬಂದಾಗ ಈ ಥರ ದ್ವಂದ್ವ ಅಂದರೆ 2 ದಿವಸ ಬಂದ ಪಕ್ಷದಲ್ಲಿ ಸೂರ್ಯನ 2 ದಿವಸದ ಕಾಲ ಅಂದರೆ ಅವನು ವಿಶೇಷವಾಗಿ ಸೂರ್ಯ ಬಲ ಇಲ್ದಿದ್ದವನು ಅಂತ, ಸೂರ್ಯ ಬಲ ಇಲ್ಲದೆ ಇರ್ತವನು. ಯಾಕೆ ಅಂದರೆ ಈ ಸಲ ಗುರು ರಾಜ, ಉಗಾದಿ ಹಬ್ಬಕ್ಕೆ ನೋಡಿದ್ರೆ ಈ ಸಲ ಗುರು ರಾಜ, ಮಂತ್ರಿ ಯಾವುದೇ ಕಾರಣಕ್ಕೂ ಕುಜ, ಅಂಗಾರಕನೇ ಏನಿದಾನೆ ಆ ಅಂಗಾರಕ ದೃಷ್ಟಿ ಅವನ ಮೇಲೆ ಬೀಳುತ್ತೆ ಜಗತ್ತಿಗೆ ಅಂತ. ಕುಜನ ಅಂಗಾರಕನ ಪರಿವರ್ತನಾ ಸ್ವರೂಪಕ್ಕೆ ಕುಜನ ಜೊತೆಗೆ ಬೆಂಕಿ ಜ್ವಾಲೆ ಅಂದರೆ ಸೂರ್ಯನ ಜೊತೆ ಬೆಂಕಿ ಜ್ವಾಲೆ ಉಗ್ವಾಗಿರುತ್ತೆ. ಸೇನಾಧಿಪತಿ ಯಾರು ನೋಡಿದ್ರೆ ರಾಹು. ರಾಹು ಅವನು ಸ್ವರ್ಣಭಾನು ಅಂತ ಅವನ ಹೆಸರು ಪೂರ್ಣಿಯಾಗಿ. ಅವನಿಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಧ ಅವನು ತಲೆ ಅರ್ಧ ಬಾಲ. ಸೊ ರಾಹುಕೇತುಗಳು ಎರಡಕ್ಕೂ ರಾಹುನೇ ಈ ಸಲ ಮಂತ್ರಿ ಆಗ್ತಕ್ಕಂಥ ಅವಕಾಶ ಕುಜನ್ ಕೊಟ್ಟ ಮೇಲೆ ಇವನು ಸೇನಾಧಿಪತಿ ಆಗ್ಬಿಡ್ತಾನೆ, ಜೊತೆಲೇ ಇರ್ತಾನೆ. ಸೊ ಕುಜ ರಾಹು ಸಂಧಿ ಅಂತ ಕರಿತೀವಿ. ಎಲ್ಲ ಸಂಧಿಗಳೇ ನೋಡು, ಸೂರ್ಯನ ಜೊತೆ ಕುಜನ್ ಸಂಧಿ, ಕುಜನ್ ಜೊತೆ ರಾಹು ಸಂಧಿ. ಸೊ ಸಂಧಿ ಬಂದಾಗ ಸಂದಿಗ್ನ ಕಾಲ 2 ದಿವಸ ಬಂದಾಗ ಜನಕ್ಕೆ ಕಷ್ಟ ತಪ್ಪಿದ್ದಿಲ್ಲ ಅಂತ. ಸೊ ಆ ವರ್ಷ ಪೂರ್ತಿ ಇದನ್ನು ಇಂಡೈರೆಕ್ಟಾಗಿ ತೋರಿಸ್ತಕ್ಕಂಥ ಅವಕಾಶಗಳು. ಸೊ ಅದರಲ್ಲಿ ಏನು ಅಂದರೆ ಮಕರ ಬೆಳಕು ಅಂತಕ್ಕಂಥದ್ದು ಏನಿದೆ, ಬೆಳಕು ದೀಪಂ ಜೊತೆ ಸಾಧಾರಣಗೆ ಅಲ್ಲಿ ಬೆಂಕಿ ಹಚ್ಚೋದೇ ಇಂಪಾರ್ಟೆಂಟು. ಅಲ್ಲಿ ದೀಪನ ಇವ್ರು ಯಾವ ಕಾರಣಕ್ಕೂ ಅದು ಜ್ಯೋತಿ ಬಂದ್ಬಿಡ್ತು ಮಕರ ಜ್ಯೋತಿ ಅನ್ನೋದು ಸುಳ್ಳು. ಅದನ್ನು ಮೊದಲಿಂದ ಒಂದು ಪ್ರತ್ಯೇಕವಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಏನು ಅಂದರೆ ದೀಪಂ ಜ್ಯೋತಿ ಪರಬ್ರಹ್ಮ ಅಂದರೆ ಆ ಜ್ವಾಲೆಯನ್ನು ಬೆಟ್ಟಕ್ಕೆ ಆ ಕಡೆ ಹೋಗಿ ಗ್ಯಾಸ್ ಒಂದು ಲೈಟಿಂದ ಹಿಡಿದು ಆ ಬೆಂಕಿಯನ್ನು ಅಗ್ನಿ ಜ್ವಾಲೆಯನ್ನು ಮಾಡ್ತಾರೆ. ಆ ಬೆಟ್ಟದ ಮೇಲೆ ಇರ್ತಕ್ಕಂಥದ್ರಲ್ಲಿ ವಿಶೇಷ ದರ್ಶನ ಅಂದರೆ ನಿಜವಾದ ದರ್ಶನ ಯಾವುದು, ಅವ್ರ ಪೆಟ್ಟಿಗೆಗಳು ತೊಗೊಂಬಂದಾಗ ವಿಶೇಷವಾಗಿರೋ ಸಂದರ್ಭದಲ್ಲಿ ಗರುಡ ಪಕ್ಷಿ ಹಾರೋದು. ಆಗ ಕುಂಕುಮಾಂಕಿತ ವರ್ಣಾಯ ಕುಂದೇಂದ ವಳಾಯಚ ವಿಷ್ಣು ವಾಹನಮಸ್ತು ಬೆಂಪಕ್ಷಿ ರಾಜತೆ ಆ ಪಕ್ಷಿ ಬರೋ ಸಮಯ.